ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುತ್ತೇನೆ. ದೇವರು ನಮ್ಮ ಸ್ತೋತ್ರ. ನಾವು ಈ ಕ್ಷಣದಲ್ಲಿ ಒಂದು ವಾಕ್ಯ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಒಂದು ತಿಮೋಥೆ 2ನೇ ಅಧ್ಯಾಯ 1ನೇ ವಚನ. ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತೆ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ. ದೇವರು ನಮ್ಮ ಸ್ತೋತ್ರವಾಗಲಿ. ದೇವರು ಹೇಳಿದರೆ ಎಲ್ಲರಿಗೋಸ್ಕರ, ಎಲ್ಲದಕ್ಕಿಂತ ಮೊದಲು, ಎಲ್ಲದಕ್ಕಿಂತ ಅಂದರೆ ಎಲ್ಲದಕ್ಕಿಂತ ನಾವು ಹೇಳಬೇಕಂತೆ ದೇವರ ಮನುಷ್ಯರಿಗೆ ಅಂದರೆ ದೇವರ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲ ಮನುಷ್ಯರಿಗೋಸ್ಕರ, ಪ್ರತಿಯೊಂದು ಮನುಷ್ಯರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಂತ ಹೇಳಿದ್ದಾರೆ ದೇವರ ಸ್ತೋತ್ರ. ಅದಕ್ಕಾಗಿ ದೇವರಿಗೆ ವಿಜ್ಞಾಪನೆ ಮಾಡಬೇಕಂತೆ, ಅವರಿಗೋಸ್ಕರ, ಮನುಷ್ಯರಿಗೋಸ್ಕರ, ಪ್ರತಿಯೊಂದು ಮನುಷ್ಯರಿಗೋಸ್ಕರ ವಿಜ್ಞಾಪನೆ ಮಾಡಬೇಕಂತ ದೇವರಿಗೆ ಸ್ತೋತ್ರ. ಹಾಗಾಗಿ ನಾವು ಅವರಿಗೋಸ್ಕರ ವಿಜ್ಞಾಪನೆ ಮಾಡಬೇಕು. ಹಾಗೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದೆ ಅಂತ ಹೇಳಿ ದೇವರು ಎಲ್ಲರಿಗೋಸ್ಕರ, ಎಲ್ಲ ಮಾನವ ಮನುಷ್ಯರಿಗೋಸ್ಕರ, ಎಲ್ಲ ಜನಗಳಿಗೋಸ್ಕರ ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದ್ರು. ಆ ಪ್ರಾರ್ಥನೆ ಮಾಡದೆ ನಿಮಗೊಂದು ಋಣ ಅಂತ ಹೇಳಿದ್ದಾರೆ ದೇವರಿಗೆ ಸ್ತೋತ್ರ. ವಿಜ್ಞಾಪನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಅವರಿಗೋಸ್ಕರ ನಾವು ಮನವಿಗಳನ್ನು ಕೂಡ ಸಲ್ಲಿಸಬೇಕಂತ ದೇವರಿಗೆ ಸ್ತೋತ್ರ. ಅವರಿಗೋಸ್ಕರ ನಾವು ದೇವರ ಹತ್ರ ಮನವಿ ಸಲ್ಲಿಸಬೇಕಂತ ದೇವರಿಗೆ ಸ್ತೋತ್ರ. ಹಾಗೆಯೇ ಕೃತಜ್ಞತೆ ಸ್ತುತಿ ಮಾಡಬೇಕಂತ. ಅದಕ್ಕಾಗಿ ದೇವರು ನಮಗೆ ಅವರಿಗೋಸ್ಕರ ಕೃತಜ್ಞತೆ ಹೇಳುವಂತೆ, ಪ್ರಾರ್ಥನೆ ಮಾಡುವಂತೆ, ವಿಜ್ಞಾಪನೆ ಮಾಡುವಂತೆ ನಮ್ಮನ್ನು ಈ ದಿನಗಳಲ್ಲಿ ಬೋಧಿಸರಾಗಿದ್ದಾರೆ ಅಂತ ದೇವರು ನಮ್ಮ ಸ್ತೋತ್ರವಾಗಲಿ. ದೇವರು ಈ ವಾಕ್ಯ ಪ್ರತಿಯೊಬ್ಬ ಹೃದಯದಲ್ಲಿ ಕಾರ್ಯ ಮಾಡಿ ಎಲ್ಲರಿಗೋಸ್ಕರ, ಮನುಷ್ಯರಿಗೆ, ಎಲ್ಲ ದೇಶದಲ್ಲಿರುವಂಥ ಪ್ರತಿಯೊಂದು ಮನುಷ್ಯರಿಗೋಸ್ಕರ, ಜನಗಳಿಗೋಸ್ಕರ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವರ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನೇ, 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 ಪರಿಶುದ್ಧಾತ್ಮನಿಗೆ ಸ್ತೋತ್ರ. ಕರ್ತನೇ, ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆಪ್ಪ. ಇಡೀ ಲೋಕದ ಎಲ್ಲ ಮಕ್ಕಳನ್ನು ಕರ್ತನೆಪ್ಪ ನೀನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಲೋಕದಲ್ಲಿ ಕರ್ತನೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡೋದಕ್ಕೆ ಪಾಲಿಸು. ಅನೇಕ ಶೋಧನೆಗಳು, ವೇದನೆಗಳು ಕರ್ತನೆಪ್ಪ, ಅನೇಕ ಅಂಧಕಾರ ಶಕ್ತಿಗಳು ಕರ್ತನೆ ಕಾರ್ಯ ಮಾಡುವಾಗ ಕರ್ತನಿಗೆ ಸ್ತೋತ್ರ. ನಿನ್ನ ಪರಿಶುದ್ಧಾತ್ಮ ಇಳಿಸು ದೇವಾ, ನಿನಗೆ ಸ್ತೋತ್ರ. ಎಲ್ಲ ಮನುಷ್ಯರಿಗೆ ಶಾಂತಿ, ಸಮಾಧಾನ ಸಿಗಬೇಕು ದೇವಾ, ನಿನಗೆ ಸ್ತೋತ್ರ ಕರ್ತನೆ. ಈ ದಿನಗಳಲ್ಲಿ ಬಹಳ ವೇದನದಲ್ಲಿ, ಕಣ್ಣೀರಿನಲ್ಲಿ ವೇದನೆಯಲ್ಲಿ ಇದ್ದಾರೆ ದೇವಾ, ನಿನಗೆ ಸ್ತೋತ್ರ. ಪ್ರತಿಯೊಂದು ಮನುಷ್ಯರಿಗೆ ಮುಟ್ಟು ಮಾತನಾಡು ದೇವಾ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಎಲ್ಲ ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ವಿಜ್ಞಾಪನೆ ಮಾಡಿರಿ ಅಂತ ಹೇಳಿದಿ ದೇವಾ, ನಿನಗೆ ಸ್ತೋತ್ರ. ಅವರಿಗೋಸ್ಕರ ಕೃತಜ್ಞತೆ ಹೇಳಿರಿ ಅಂತ ಹೇಳಿದ್ಯಪ್ಪ, ವಿಜ್ಞಾಪನೆ ಮಾಡಿದೆ ಅಂತ ಹೇಳಿದ್ಯಪ್ಪ, ನಿನಗೆ ಸ್ತೋತ್ರ ಕರ್ತನೆ. ನಾವು ಅವರಿಗೋಸ್ಕರ ಕರ್ತನೆ ಬೇಡೋರಾಗಿದ್ದೇವೆ ದೇವಾ, ನಿನಗೆ ಸ್ತೋತ್ರ. ಪ್ರತಿಯೊಬ್ಬರಿಗೆ ಶಾಂತಿ, ಸಮಾಧಾನ, ನೆಮ್ಮದಿ ಕೊಟ್ಟು ಲೋಕದಲ್ಲಿ ಕರ್ತನೆ ನಡೆಯುವಂಥ ಎಲ್ಲ ಕರ್ತನೆಪ್ಪ ಯುದ್ಧಗಳು ಕರ್ತನೆ ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಟ್ಟು ಒಂದೊಂದು ಮಕ್ಕಳಿಗೆ ಆಶೀರ್ವಾದ ಮಾಡು ದೇವಾ, ನಿನಗೆ ಸ್ತೋತ್ರ ಕರ್ತನೆಪ್ಪ. ಈ ಲೋಕದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕೊಡು ಪಾಲಿಸು ದೇವಾ. ಮನುಷ್ಯರಿಗೋಸ್ಕರ, ಪ್ರತಿಯೊಂದು ಮನುಷ್ಯರಿಗೋಸ್ಕರ ಪ್ರಾರ್ಥನೆ ಮಾಡಿದೆ ಅಂತ ಹೇಳಿದೆಯಪ್ಪ, ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಟ್ಟಿದೆ ಅಂತ ನಾವು ನಂಬಿದೆವಪ್ಪ. ಪ್ರತಿಯೊಂದು ಮಕ್ಕಳಿಗೆ ಮುಟ್ಟಿದೆ ಅಂತ ನಂಬಿದೆವಪ್ಪ. ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಕಾರ್ಯ ಮಾಡ್ತೀವ ನಂಬಿಕೆ ನಮಗಿದೆ ಕರ್ತನೆ. ತಂದೆ, ಮಗ, ಪವಿತ್ರ ಆತ್ಮದಿಂದ ಬಲಗೊಳಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೆನ್.